ಸರ್ಕಾರಕ್ಕೆ ರಸ್ತೆಯಲ್ಲಿ ಶವ ಬಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮಸ್ಥರು. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಸ್ಮಶಾನ ವಿಚಾರಕ್ಕೆ ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಮೃತಪಟ್ಟ ವ್ಯಕ್ತಿಯನ್ನ ಸ್ಮಶಾನದಲ್ಲಿ ಹೂಣಲು ಅವಕಾಶ ಇಲ್ಲದಂತಾಗಿದೆ. ನಮಗೆ ಸ್ಮಶಾನದ ಜಮೀನು ಸರ್ವೆ ನಂಬರ್ 8ರಲ್ಲಿ ಬರುತ್ತೆ. ಕೆಲ ವ್ಯಕ್ತಿಗಳು ಸ್ಮಶಾನ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯಲ್ಲಿರುವಂತಹ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಘಟನೆ ಕಂಡು ಬರ್ತಾ ಇದೆ. ಸದರಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಪುರಾತನ ಕಾಲದಿಂದಲೂ ಈ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಆ ಮೃತದೇಹವನ್ನ ಇಲ್ಲಿ ಹೂಣಲಾಗುತ್ತಿತ್ತು. ಸರ್ವೆ ನಂಬರ್ 8ರಲ್ಲಿ ಇದು ಈಗಿನಲ್ಲ, ಪುರಾತನ ಕಾಲದಿಂದಲೂ ಮಾಡಿಕೊಂಡು ಬಂದಿದ್ದು. ಆದ್ರೆ ಈಗ ಕೆಲ ದಿನಗಳಿಂದ ಆ ಜಮೀನಲ್ಲಿ ಬೇರೆ ವ್ಯಕ್ತಿಗಳು ಆ ಜಾಗವನ್ನ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಇಲ್ಲಿ ಮೃತದೇಹವನ್ನ ಹೂಣಲು ಯಾರಿಗೂ ಇಲ್ಲಿ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳ ಕೈವಾಡ ಇದೆ ಇದ್ರ ಹಿಂದೆ, ಅವರೆಲ್ಲ ಅಡ್ಡಿಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಕಂದಾಯ ಇಲಾಖೆ ಅಧಿಕಾರಿಗಳು, ಭೂಮಾಪನ ಇಲಾಖೆ ಅಧಿಕಾರಿಗಳು ಸ್ಥಳವನ್ನ ನೋಡ್ಬೇಕು, ಜಾಗವನ್ನ ನೋಡ್ಬೇಕು. ಯಾಕೆ ಈ ಸರ್ವೆ ನಂಬರ್ 8ರಲ್ಲಿ ಮೃತಪಟ್ಟಂತಹ ದೇಹವನ್ನ ಹೂಣಲು ಅವಕಾಶ ಮಾಡಿ ಕೊಡ್ತಾ ಇಲ್ಲ ಇಲ್ಲಿ ಅನ್ನುವಂಥದ್ದು ಇಲ್ಲಿ ಆಕ್ರೋಶ ವ್ಯಕ್ತ ಆಗಿತ್ತು. ಇದೆಲ್ಲವನ್ನ ಪರಿಶೀಲನೆಯನ್ನ ನಡೆಸಲಿಕ್ಕೆ ಪೊಲೀಸ್ ಸೂಕ್ತ ಬಂದೋಬಸ್ತ್ ನಲ್ಲಿ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗವನ್ನ ಗುರುತಿಸಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಇನ್ನ ನಡೀತಾ ಇದೆ. ಎಲ್ಲಿ ನಿಮ್ಗೆ ಸ್ಮಶಾನದ ಜಾಗವನ್ನ ಕೊಡ್ಬೇಕು, ಎಲ್ಲಿ ಜಾಗ ಇದೆ, ಸೂಕ್ತವಾದಂತಹ ಒಂದು ಮಾರ್ಗವನ್ನ, ಸರ್ವೆ ಕಾರ್ಯವನ್ನ ನಡೆಸ್ತೀವಿ ಅನ್ನುವಂಥದ್ದು ಇಲ್ಲಿ ಭರವಸೆ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದು ಕಾನೂನು ರೀತಿಯಲ್ಲಿ ಸ್ಮಶಾನ ಜಾಗ ಎಲ್ಲಿ ಬರುತ್ತೆ ಅಲ್ಲಿ ಗುರುತಿಸಿ ಕೊಡುತ್ತೀವಿ ಅಂತ ಇಲ್ಲಿ ಸದರಿ ಗ್ರಾಮದವರಿಗೆ ಇವರು ಹೇಳಿದ್ದಾರೆ ಅಲ್ಲಿ ಅಧಿಕಾರಿಗಳು. ಆದ್ರೂ ಗ್ರಾಮಸ್ಥರು ಮಾತ್ರ ಇವರ ಮಾತಿಗೆ ಇಲ್ಲಿ ಒಪ್ತಾ ಇಲ್ಲ. ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆದಿಲ್ಲ. ಸ್ಮಶಾನದ ಜಮೀನು ಸರ್ವೆ ನಂಬರ್ 8ರಲ್ಲಿ ಬರುತ್ತೆ. ಆದರೆ ಮೃತಪಟ್ಟ ವ್ಯಕ್ತಿಗಳನ್ನ ಹೂಣಲು ಯಾಕೆ ಇಲ್ಲಿ ಅನುಕೂಲ ಮಾಡಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರ ಪ್ರಶ್ನೆ ಆಗಿತ್ತು. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶವವನ್ನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಅಲ್ಲಿ ಗ್ರಾಮಸ್ಥರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಕೊಡ್ತೀವಿ, ಇದು ಸರ್ಕಾರಿ ಜಮೀನು, ಅವ್ರು ಒತ್ತುವರಿ ಮಾಡಿದ್ದಾರೆ ಅಂತ ಹಿಂದೆ ಹೇಳ್ತಾರೆ. ಯಾವುದೇ ರೀತಿ ಲಿಖಿತ ರೂಪದಲ್ಲಿ ಕೊಡುವುದಿಲ್ಲ. ನಾವು 10 ದಿನ, 1 ತಿಂಗಳು, 2 ತಿಂಗಳು ಅಂತ ಹೇಳ್ಬಿಟ್ಟು ಟೈಮ್ ತಗೊಂತಾರೆ. ಯಾವುದೇ ರೀತಿ ಬಂದು ನಮಗೆ ಜಾಗವನ್ನು ಒತ್ತುವರಿದಾರದಿಂದ ನಮಗೆ ಬಿಡಿಸ್ಕೊಟ್ಟಿರುವುದಿಲ್ಲ. ನಾವು ಈ ತರ ಯಾರೇ ಡೆತ್ ಆದ್ರೂ ಸಹ ಈ ತರ ಪ್ರತಿಭಟನೆ ಮಾಡ್ತಾನೆ ಇದೀವಿ. ಇದು 4ನೇ ಸರಿ ಶವವನ್ನು ಇಟ್ಟು ಪ್ರತಿಭಟನೆ ಮಾಡ್ತಾ ಇದೀವಿ. 10 ವರ್ಷದಿಂದ ಇದುವರೆಗೂ ನ್ಯಾಯ ಒದಗಿಸಿಲ್ಲ. ಈ ಅಧಿಕಾರಿಗಳು ನಮಗೆ ಅನ್ಯಾಯ ಮಾಡ್ತಾ ಇದ್ರೆ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಅಂತ್ಯ ಸಂಸ್ಕಾರ ಮಾಡದೆ ಈ ಶವವನ್ನು ಇಲ್ಲೇ ಇಟ್ಟು ಶಾಶ್ವತ ನಿರಂತರವಾಗಿ ಹೋರಾಟ ಮಾಡುವುದಕ್ಕೆ ಮುಂದಾಗಿದ್ದೇವೆ. ನಮಗೆ ನ್ಯಾಯ ಸಿಕ್ಕಿದಾಗ ಮಾತ್ರನೇ ಅಂತ್ಯ ಸಂಸ್ಕಾರ ನಡೆಸ್ತೀವಿ. ಅಲ್ಲಿವರೆಗೂ ಹೋರಾಟವನ್ನು ಮುಂದೆ ನಿಲ್ಲಿಸೋದೇ ಇಲ್ಲ. ಅನಿರ್ದಿಷ್ಟಾವಧಿ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ.
ನಾನು ಈ ಊರ ಸೊಸೆ. ನಾನು ಬಂದು 10 ವರ್ಷ ಆಗಿದೆ. ನಾನು ಹೊಸದಾಗಿ ಮದುವೆ ಆದಾಗ ಒಬ್ರು ಸತ್ತೋದ್ರು ಸರ್. ಅವತ್ತಿಂದ ಇವತ್ತವರೆಗೂ ಈ ಗಲಾಟೆ ನಡೀತಾ ಇರೋದು. ಮುಂಚೆ ಒಬ್ರು ಸತ್ತೋದ್ರು, ನಮ್ಮ ಅತ್ತೆ ದೊಡ್ಡತ್ತೆ. ಆವಾಗ ಹಿಂಗೆ ನಾನು ಜಮೀನಿಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿದ್ರು. ನಾವು DC ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ತರ ಶವನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ, ನಮಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ. ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ವಿ. ಈ ಸಿದ್ದನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ. ಮತ್ತೆ ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು, ಜಗಳ ಮಾಡೋದು ಸರ್, ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ. ನಾನು ನ್ಯೂಸಲ್ಲಿ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು, ಊರಿಗೆ ಸೇರಿಸಲ್ಲ ಅನ್ನೋದು, ಮತ್ತೆ ಹೊಡಿತೀವಿ ಅನ್ನೋದು, ಮನೆಗಳ ಹತ್ರ ಬಂದು ದೌರ್ಜನ್ಯ ಮಾಡೋದು, ಜಗಳಗಳು ಮಾಡೋದು, ಕಲ್ಲುಗಳು ಹಾಕೋದು. ನಮಗೆ 10 ವರ್ಷದಿಂದ ಇದ್ದೇ ಸರ್, ಇದೇ ಗೋಲ್ ಹಾಕೋತಿದ್ದಾರೆ ಸರ್. ಯಾವುದೇ ತರ ನ್ಯಾಯ ಬರ್ತಿಲ್ಲ ಸರ್. ನಮಗೆ ಯಾವುದೇ ತರ ಭದ್ರತೆನೂ ಕೊಡ್ತಿಲ್ಲ. ನಮಗೆ ಯಾವ ತರ ಅನ್ಯಾಯನೇ ಮಾಡ್ತಿದ್ದಾರೆ ಹೊರತು ನಮಗೆ ಯಾರು ನ್ಯಾಯ ಕೊಡಿಸ್ತಿಲ್ಲ. ನಾವು ಏನು ಡಿಸ್ಟರ್ಬ್ ಮಾಡಿ ನಾವು ತಗೊಂಡು ಹೋಗೋಂಥದ್ದು ಏನಿಲ್ಲ. ಯಾರ್ಯಾರ್ದು ಎಲ್ಲೆಲ್ಲ ಐತೆ ಅಂತ ಹೇಳಿ ತೋರಿಸ್ಕೊಡ್ತೀವಿ ಅಷ್ಟೇ. ಯಾಕೆ ಅಂತಂದ್ರೆ ನಮ್ದು ಇದೇನು ಸ್ಫೂರ್ಣವಾದ ನಿಮ್ಗೆ ಆಲ್ರೆಡಿ ನಾವು ಇದು ಒತ್ತುವರಿದು ಇದು ಮೂಲ ಹಿಡುವಳಿ ಅಂತ ಕೊಟ್ಬಿಟ್ಟಿದೀವಿ. ನಾವು ಆಲ್ರೆಡಿ ಕೊಟ್ಮೇಲೆ ನಾವು ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಅಳತೆ ಏನು ಐತ ನಾವು ಅಳತೆ ಮಾಡಿ ಕಾನೂನು ಪ್ರಕಾರ ನಿವೇಶನ ಜಾಗಕ್ಕಾಗಿ